ಜನ್ಮ ಕೊಟ್ಟು ಪೋಷಕರಾಗಿ ತನ್ನೆಲ್ಲ ಬೇಕು ಬೇಡುಗಳನ್ನು ಬದಿಗಿಟ್ಟು ಪಾಲನೆ ಪೋಷಣೆ ಮಾಡುವ ತ್ಯಾಗಮಯಿ. 1909ರಲ್ಲಿ ಮೊದಲ ಬಾರಿ ದುಡಿಯುವ ವರ್ಗದ ಹೆಣ್ಣು ಮಕ್ಕಳ ಮತದಾನದ ಹಕ್ಕು ಮತ್ತು ದುಡಿಯುವ ಅವಧಿಯ ಮಿತಿಗಾಗಿ ಆರಂಭವಾದ ಈ ದಿನ ವಿಶ್ವಸಂಸ್ಥೆಯ ಅನುಮೋದನೆಯೊಂದಿಗೆ 1975ರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ರೂಪುಗೊಂಡಿದೆ. ಇಂದು ನಮ್ಮ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳಾ ದಿನಾಚರಣೆಯ ಕುರಿತಾದ ಕಾರ್ಯಕ್ರಮ ಮತ್ತು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಮಂಡಳಿಯ ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು. ಸ್ವತಂತ್ರ ಸಮರದ ರಣಭೂಮಿಯಲ್ಲಿ ಸಾವು ನೋವುಗಳ ಎದುರಿಸಿ ನಗುತ್ತಲೆ, ಸ್ವತಂತ್ರ ಸಮರದ ರಣಭೂಮಿಯಲ್ಲಿ ಸಾವು ನೋವುಗಳ ಎದುರಿಸಿ ನಗುತ್ತಲೆ. ನೀನು ಕಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನ್ನು ಕಂಡು, ನೀನು ಕಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನ್ನು ಕಂಡು, ಸಮರ ವೀರರ ತ್ಯಾಗ ಬಲಿದಾನ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಹೊಸ ಹಾಡು ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ, ಹಾಡು ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ದೇಹದ ಗುಂಡ ಹರಿದ ನೆತ್ತರ ಚರಿತ ತೊರೆಯುತ್ತಾರೆ, ಚರಿತ ತೊರೆಯುತ್ತಾರೆ, ಚರಿತ ತೊರೆಯುತ್ತಾರೆ. ಹೊಸ ನದಿಯ ಹುಡುಕುತ್ತ ಹುಡುಕುತ್ತ ಸಾಗುತ್ತಾರೆ, ಹುಡುಕುತ್ತ ಸಾಗುತ್ತಾರೆ, ಹುಡುಕುತ್ತ ಸಾಗುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡು. ಸಂಸ್ಥೆ ಹಾಗೂ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಸಾಗರ ವತಿಯಿಂದ ಆಯೋಜಿಸಿರುವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸ ನೀಡಲು ಆಗಮಿಸಿರುವ ಸಿರಿ ಗೌರಿಯವರ ಸಣ್ಣ ಕಿರುಪರಿಚಯವನ್ನು ಮಾಡಲು ಬಯಸುತ್ತೇನೆ. ಇವರು 16ನೇ ವಯಸ್ಸಿನಲ್ಲಿ ಅವರ ಅಣ್ಣನ ನೇತೃತ್ವದಲ್ಲಿ ಜನಪರ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇವರ ವಿದ್ಯಾಭ್ಯಾಸದ ಜೊತೆಗೆ ವಿದ್ಯಾರ್ಥಿ ಚಳುವಳಿಯಲ್ಲಿ ಗುರುತಿಸಿಕೊಂಡು 10 ಹಲವು ರಂಗಗಳಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಮತ್ತು ಇವರು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರು ಪೌರ ಕಾರ್ಮಿಕರ ಸಮಸ್ಯೆ ಕುರಿತು, ಮಹಿಳೆಯರ ಮೇಲೆ ನಡೆದ ಆಸಿಡ್ ದಾಳಿ ಕುರಿತು ಹಾಗೂ ನೇಕಾರ ಕಾರ್ಮಿಕರು ಮತ್ತು ಲಿಂಗ ತಾರತಮ್ಯ, ಜಾತಿ ತಾರತಮ್ಯ, ದಲಿತ ತಾರತಮ್ಯ ವಿರೋಧಿ ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು. ಕರ್ನಾಟಕದ ಸೌಹಾರ್ದ ಪರಂಪರೆಗೆ ಧಕ್ಕೆ ತರುತ್ತಿರುವ ಕೋಮುವಾದಿಗಳ ವಿರುದ್ಧ ನಿರಂತರ ಸೆಣಸುತ್ತಾ ಬಂದಿದ್ದಾರೆ. ಹಾಲಿ ಕರ್ನಾಟಕ ಜನಶಕ್ತಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಹಿಳಾ ಲೇಖಕರ ಸಂಘದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಂಸ್ಕೃತಿಕ ರಂಗದಲ್ಲಿ ವಿಶೇಷ ಆಸಕ್ತಿ ಇರುವ ಇವರು ಪರ್ಯಾಯ ಸಾಂಸ್ಕೃತಿಕ ನೆಲೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಮ ಸಮಾಜದ ಕನಸನ್ನು ಹೊತ್ತುಕೊಂಡು ನಿರಂತರವಾಗಿ ಕೆಲಸ ಮಾಡುತ್ತಾ ಇರುವ ಇವರನ್ನು ಪರಿಚಯ ಮಾಡಲು ನನಗೆ ಹೆಮ್ಮೆ ಅನಿಸುತ್ತಿದೆ. ಇಂತಹ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಸಂದೀಪ್ ಸಾಗರ್, ಪ್ರಧಾನ ಸಂಪಾದಕ, ಸಾಗರ ಸುದ್ದಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಮುಖ್ಯವಾಗಿ ವೇದಿಕೆ ಮುಂದೆ ಇರುವ ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ, ಮಹಿಳಾ ಮನಸ್ಸುಳ್ಳ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ,
ಮಹಿಳಾ ದಿನಾಚರಣೆ ಅಂದ ತಕ್ಷಣ ನಮಗೆ ಅನ್ಸೋದು ಏನಪ್ಪ ಅಂದ್ರೆ ತುಂಬಾ ಒಳ್ಳೆಯ ಪೀಠಿಕೆಯನ್ನು ಹಾಕಿದ್ರು ಸ್ನೇಹಿತರು. ಇದು ಫಾದರ್ಸ್ ಡೇ, ಮದರ್ಸ್ ಡೇ, ಇನ್ನೊಂದು ಯಾವುದೋ ನ್ಯಾಚುರಲ್ ಡೇ, ಎಥ್ನಿಕ್ ಡೇ ತರ ಇದು ಒಂದು ದಿನ ಇರ್ಬೋದು ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ. ಆದ್ರೆ ಈ ಮಹಿಳಾ ದಿನಾಚರಣೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ನಿರ್ಮಿಸಲಾರರು ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ಇತಿಹಾಸದ ನಿರ್ಮಾಣಕಾರರಲ್ಲಿ ನೀವೆಲ್ಲರೂ ಇರೋದ್ರಿಂದ ನಮ್ಮ ಹಿಂದಿನ ಇತಿಹಾಸ ಏನಿತ್ತು ಅನ್ನುವಂಥದ್ದು ತುಂಬಾ ಮಹತ್ವಪೂರ್ಣವಾದಂಥದ್ದು, ತುಂಬಾ ಅಗತ್ಯವಾಗಿ ಇವತ್ತಿನ ಜನರೇಷನ್ಗೆ ಮತ್ತೆ ನಮ್ಗೆಲ್ರಿಗೂ ಕೂಡ ಬೇಕಾಗಿರುವಂತ ವಿಚಾರ. ಹಾಗಾಗಿ ಈ ಮಹಿಳಾ ದಿನಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನನ್ನನ್ನ ಕರೆದು ಇಲ್ಲೊಂದು ಉಪನ್ಯಾಸ ಇಟ್ಕೊಂಡಿರುವಂತ ಈ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತೆ ಇದನ್ನ ಬಹಳ ಶಿಸ್ತುಬದ್ಧವಾಗಿ ಕೂತು ಕೇಳ್ತಿರುವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಸ್ನೇಹಿತರೆ, ಮಾರ್ಚ್ 8 ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆ ಅಂತಂದ್ರೆ ಬರೀ ಮಹಿಳಾ ದಿನಾಚರಣೆ ಅಲ್ಲ, ಅದು ದುಡಿಯುವ ಮಹಿಳೆಯರ ದಿನಾಚರಣೆ ಅಂತಲೇ ನಾವು ಹೇಳ್ಬೇಕು. ದುಡಿಯುವ ಅಂತ ಅಂದ್ರೆ ಮತ್ತೆ 8 ಅಂದ್ರೆ ಹೊರಗಡೆ ಹೋಗಿ ಹಣಕಾಸಿಗಾಗಿ ಹೊರಗಡೆ ದುಡಿಮ ಮಾಡುವಂತ ಹೆಣ್ಮಕ್ಳು ಮಾತ್ರ ಅಲ್ಲ, ಮನೆಯಲ್ಲಿ ದುಡಿಯುವವರು ಕೂಡ. ಹೆಣ್ಮಕ್ಳು ಅಂತ ಆದ್ರೆ ಒಂದಲ್ಲ ಒಂದು ರೀತಿಯ ಜವಾಬ್ದಾರಿ ಮನೆಯಲ್ಲೂ ಮನೆ ಹೊರಗೂ ಸಮಾಜದಲ್ಲೂ ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ಒಂದಲ್ಲ ಒಂದು ರೀತಿ ನಿರ್ವಹಿಸ್ತಾನೆ ಇರ್ತಾರೆ. ಹಾಗಾಗಿ ಅಂತ ಎಲ್ಲ ಮಹಿಳೆಯರ ದಿನಾಚರಣೆಯನ್ನಾಗಿ ನಾವು ಭಾರತದಲ್ಲಿ ಆ ನಂತರ ದುಡಿಯುವ ಮಹಿಳಾ ದಿನಾಚರಣೆ ಅಂತೇಳಿ ಎಡಪಂಥೀಯ ಚಿಂತನೆಯುಳ್ಳ ಕ್ಲಾರಾ ಜಟ್ಕಿನ್ ಅನ್ನೋರು ಇದನ್ನ ಈ ರೀತಿ ಕರಿಬೇಕು ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ರು. ಆ ನಂತರ ಇದನ್ನ ಭಾರತದಲ್ಲೂ ಮತ್ತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರಗಳು, ಬಂಡವಾಳಶಾಹಿಗಳು, ನಮ್ಮನ್ನ ಆಳವರು ಈ ದಿನವನ್ನ ತಿರುಚಿ ಹೆಂಗಪ್ಪ ಮಾಡಿದ್ದಾರೆ ಅಂದ್ರೆ, ವಿಮೆನ್ಸ್ ಡೇ ಅಂದ್ರೆ ಒಡವೆಗಳು ಹಾಕೊಳ್ಳುವಂತ ದಿನ, ಮಹಿಳೆಯರಿಗೆ ಅಂದ್ರೆ ಒಂದು ದಿನ ಪಬ್ಗಳಲ್ಲಿ ಅವ್ರಿಗೆಲ್ಲ ಡ್ರಿಂಕ್ಸ್ ಮಾಡಕ್ಕೆ ಫ್ರೀ ಆಗಿ ಬಿಟ್ಬಿಡ್ತೀವಿ ಅದೊಂದು ದಿನ, ಇಲ್ಲಾಂದ್ರೆ ಜ್ಯುವೆಲ್ರಿ ಶಾಪ್ಗಳಲ್ಲಿ, ಚಿನ್ನದ ಶಾಪ್ಗಳಲ್ಲಿ ಒಂದಿನ ದಿನ ಮಹಿಳೆಯರಿಗೆ ಫ್ರೀ ಅಂತ ಕೊಡಲ್ಲ ಅನ್ಕೋಬೇಡಿ, ಫ್ರೀ ಎಲ್ಲ ಕೊಡಲ್ಲ, ರಿಯಾಯಿತಿ ದರದಲ್ಲಿ ಚಿನ್ನವನ್ನ ಮಾರಾಟ ಮಾಡುವಂತ ಒಂದು ದಿನ ಅವತ್ತು ಅಂತ ಹೇಳಿ ಇಡೀ ಆ ಮಹಿಳಾ ದಿನದ ಇತಿಹಾಸವನ್ನ, ಅದರ ಪ್ರಬುದ್ಧತೆಯನ್ನ, ಆ ಬಲಿದಾನವನ್ನ, ತ್ಯಾಗವನ್ನ ರೆಡ್ಯೂಸ್ ಮಾಡಿ ಕುಬ್ಜೀಕರಿಸಿ ಮಹಿಳೆಯರಿಗೆ ಇಲ್ಲಿಗೆ ಅಂತ ತಂದಿಟ್ಟವ್ರೆ. ಹಾಗಾಗಿ ನೋಡೋರ್ಗೆ ಏನಪ್ಪಾ ಅಂದ್ರೆ ಅಯ್ಯೋ ಮಹಿಳಾ ದಿನಾಚರಣೆ ಬಿಡ್ರಿ ಅಂತೇಳಿ ಶಿವಸುಂದರ್ ಅವರು ತುಂಬಾ ಒಂದು ಒಳ್ಳೆ ಕವನ ಬರೆದಿದ್ದಾರೆ. ರಾಘು ಅವರು ನೋಡಿರ್ಬೇಕು, ತುಂಬಾ ಬಹಳ ಚೆನ್ನಾಗಿದೆ. ಸೂಕ್ತ ಅನ್ಸಿದ್ರೆ ನೀವ್ ಯಾರಾದ್ರೂ ಓದಿ, ಅದು ಇವತ್ತಿನ ಸಂದರ್ಭಕ್ಕೆ ಬಹಳ ರೆಲೆವೆಂಟ್ ಕೂಡ ಅಂತ ಅನ್ಸುತ್ತೆ. ಹಾಗಾಗಿ ಆದ್ರೆ ಯಾಕೆ ನಾವು ಅದನ್ನ ನೆನಪಿಸ್ಕೊಳ್ಬೇಕು? ಮತ್ತೆ ಟಾಪಿಕ್ ಬರೋದಾದ್ರೆ 1908 ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜರ್ಮನಿ, ಅಲ್ಲಿ ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಆಗಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಆಗ ತಾನೇ ಪ್ರವರ್ತಮಾನಕ್ಕೆ ಬರ್ತಿದ್ದಂತ ಕಾಲದಲ್ಲಿ ಹೆಣ್ಣು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಈ ಬಂಡವಾಳಶಾಹಿಗಳ ಇದರಲ್ಲಿ ದುಡಿಮೆ ಮಾಡಲೇಬೇಕಾದಂತ ಅನಿವಾರ್ಯ ಸೃಷ್ಟಿಯಾಯಿತು. ಹೆಣ್ಣು ಮಕ್ಕಳು ಮನೆ ಒಳಗೆ ಮನೆ ಹೊರಗೆ ಎಲ್ಲ ದುಡಿಮೆ ಮಾಡಿ 14 ಗಂಟೆಗಳ ಕಾಲ ದುಡಿಮೆ ಮಾಡಬೇಕಾದಂತ ಅವಶ್ಯಕತೆ ಇತ್ತು. ಹೆಣ್ಮಕ್ಳು ಹಾಗೇ ಇರದಂಗೆ ವಯಸ್ಸಾದವರು ಮನೆ ಅಡಿಗೆ ಪಡಿಗೆ ಎಲ್ಲ ಕೆಲಸ ಮುಗಿಸಿ ಹೊರಗಡೆನೂ ಹೋಗಿ ಕೆಲಸ ಮಾಡಿ ಬರೀ 30-35 ವರ್ಷಕ್ಕೆ ಸಾಯ್ತಿದ್ರಂತೆ. ಅಂದ್ರೆ ಅಷ್ಟರ ಮಟ್ಟದ ಎನರ್ಜಿ ಪೋಲಾಗ್ತಿತ್ತು ಹೆಣ್ಮಕ್ಳಿಗೆ ಅಂತ. ಮತ್ತೆ ಕೆಲಸ ಮಾಡೋ ಜಾಗದಲ್ಲಿ ಹೆಂಗಿತ್ತು ಅಂದ್ರೆ ಗಾಳಿ ಇರ್ಲಿಲ್ಲ, ಬೆಳಕಿರ್ಲಿಲ್ಲ, ಒಂದು ಕಾರ್ಖಾನೆಯಲ್ಲಿ ಕೂಡಾಕಿ ಯಾವ ಬಿಡುವು ಲೀಜರ್ಗಳು ಕೂಡ ಇಲ್ದಿರ 14 ಗಂಟೆಗಳ ಕಾಲ ಸತತವಾಗಿ ಹೆಣ್ಣು ಮಕ್ಕಳು ದುಡಿಮೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತಂತೆ. ಅಲ್ಲಿ ಅಷ್ಟೆಲ್ಲ ದುಡಿಮೆ ಮಾಡಿದ್ರು ಕೂಡ ಸಂಬಳ ಸರಿ ಇತ್ತ ಅಂದ್ರೆ ಸಂಬಳನೂ ಸರಿ ಇರ್ಲಿಲ್ಲ. ಮತ್ತೆ ಆ ಹೆಣ್ಮಕ್ಳು ಯಾವ ಬ್ರೇಕು ನ್ಯಾಚುರಲ್ ಇದಕ್ಕೆ ಅಂದ್ರೆ ರೀಸಸ್ಗೆ ಹೋಗೋದಿರ್ಲಿ, ಟಾಯ್ಲೆಟ್ಗೆ ಹೋಗೋದಿರ್ಲಿ, ಹೆಣ್ಣು ಮಕ್ಕಳು ಮುಟ್ಟಿನ ಸಂದರ್ಭ ಬಂದ್ರೆ, ಪ್ರೆಗ್ನೆಂಟ್ ಇದ್ರೆ ಯಾವ ಇದಕ್ಕೂ ಕೂಡ ಏನು ಮನ್ನಣೆ ಇಲ್ದಂಗೆ ಆ ಹೆಣ್ಮಕ್ಳು ದುಡಿಬೇಕಾಗಿತ್ತು. ಅಂದ್ರೆ ಅಲ್ಲಿನ ಬಂಡವಾಳಶಾಹಿ ವರ್ಗ ಆ ಹೆಣ್ಮಕ್ಳನ್ನ ಕೂಡ ಹಾಕ್ಬಿಟ್ಟು ಹೊರಗಡೆಯಿಂದ ಬೀಗ ಜಡಿತಿದ್ರಂತೆ. ಅಂದ್ರೆ ಅದನ್ನ ಸ್ವೆಟ್ ಹೌಸ್ ಅಂತ ಕರೀತಾರೆ, ಅಂದ್ರೆ ಬೆವರಿನ ಮನೆ ಅಂತ. ಆ ಹೆಣ್ಮಕ್ಳು ಆ ಕತ್ಲೆಯಲ್ಲಿ ಫ್ಯಾನ್ ಇಲ್ದಿರ ದುಡ್ದು ಅಷ್ಟು ಬೇಗ ಸಾವನ್ನ ಹತ್ರ ತಗೊಳ್ತಿದ್ರಂತೆ. ಇದು ಸಹಿಸ್ಕೊಂಡು ಆ ಹೆಣ್ಮಕ್ಳಿಗೆ ಸಾಕಾಗಿ ಒಂದು ಅಷ್ಟೆಲ್ಲ ದುಡಿದ್ರು ಸಮಾನ ಕೆಲಸಕ್ಕೆ ಸರಿಯಾದ ದುಡಿಮೆ ಇಲ್ಲ, ಮನೆಯಲ್ಲಿ ಮಕ್ಕಳನ್ನ ಪೋಷಣೆ ಮಾಡೋಕ್ಕೆ
ಕೃಷಿ ಇಲ್ಲ ಅಂದ್ರೆ ಶಿಶುಪಾಲನಾ ಕೇಂದ್ರಗಳಿಲ್ಲ, ದುಡಿಮೆ ಇಲ್ಲ, ಮತ್ತೆ ದುಡಿಮೆಯ ಸಮಯ ಕೂಡ ತುಂಬಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಶೋಷಣೆ ಮಾಡ್ತಿದ್ದಾರೆ ಅಂತೇಳಿ ಆ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸಂಘಟಿತರಾಗಿ ಬೀದಿಗೆ ಬಂದು ಹೋರಾಟ ಮಾಡಿದಂಥ ದಿನ ಈ ಮಾರ್ಚ್ 8. ಇದನ್ನ ಈ ಹೋರಾಟ ಮಾಡಿ ಇದನ್ನ ಹಕ್ಕನ್ನ ಪಡ್ಕೊಂಡಂತ ದಿನ ಅನ್ನೋ ಕಾರಣಕ್ಕೇನೆ ಇಲ್ಲಿನ ಬಂಡವಾಳಶಾಹಿಗಳು ಅದನ್ನ ಮರೆಮಾಚಿ ಹೆಣ್ಮಕ್ಳು ಅಂದ್ರೆ ರೆವಲಾನ್ ಏನ್ ಕ್ರಾಂತಿ ಆಗೋಗಿದೆಯಲ್ರಿ, ಹೆಣ್ಮಕ್ಳಿಗೆ ಮಿಕ್ಸಿ ಬಂದಿದೆ, ಮನೆಯಲ್ಲಿ ವಾಷಿಂಗ್ ಮೆಷಿನ್ ಬಂದಿದೆ, ಏನ್ ಹೇಳಿದ್ರು ಅದನ್ನೇ ತಂದು ಕೊಡ್ತೀವಿ, ಟಿವಿ ತಂದು ಕೊಡ್ತೀವಿ, ಅದನ್ನೇ ನೋಡ್ತಿರ್ತಾರೆ ಹೆಣ್ಮಕ್ಳು, ಇನ್ನೇನ್ರಿ ಬೇಕು, ಎಲ್ಲ ಬದಲಾವಣೆ ಆಗೋಗಿದೆಯಲ್ರಿ ಅನ್ನೋಂಥ ಮಾತುಗಳನ್ನ ಆಡ್ತಾರೆ. ಆದ್ರೆ ಈಗಿನ ಕಾಲಕ್ಕೂ ಕೂಡ ಎಂತ ಸವಾಲುಗಳಿದೆ ಅನ್ನೋದು ನಂತರ ನಾನು ಮಾತಾಡ್ತಾ ಬರ್ತೀನಿ. ಆ ಕಾಲಕ್ಕೆ ಆ ಹೆಣ್ಣು ಮಕ್ಕಳು ಇನ್ನು ಸಾಕು ಅಂತೇಳಿ ಎಲ್ಲಿ ನಿಂತರೋ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತು.